ಎಕ್ಸ್ಪೆಕ್ಟ್ ಈಸ್ ಅನ್ಎಕ್ಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಏನೂ ಅನ್ಕೊಂಡಿರ್ಲಿಲ್ಲ ಇವತ್ತು ನನ್ನ ಬರ್ಡೇ ಹೀಗೆಲ್ಲ ಸೆಲೆಬ್ರೇಟ್ ಆಗುತ್ತೆ ಅಂತ ಹೇಳಿ. ಪ್ಲಾನ್ ಮಾಡಿದಾಗ್ಲೂ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡೇ ಇಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಯೂಶಲಿ ಬರ್ತಡೇ ನಾನು ನೆನ್ಪಿಟ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ ಎದ್ದಾಗ ನನ್ನ ಮಗಳು ನನಗೆ ಬಂದು ವಿಶ್ ಮಾಡಿದಾಗಲೇ ಗೊತ್ತು ನನ್ನ ಬರ್ತಡೇ ಅಂತ ಹೇಳಿ. ಎದ್ದಿದ್ದಂತೂ ತುಂಬಾನೇ ಲೇಟ್ ಆಗಿತ್ತು. ನಮ್ಮ ಮನೆಯವರು ತಿಂಡಿ ಮಾಡಿದ್ರು, ಯಾಕಂದ್ರೆ ನಾನು ಬರ್ತಡೇ ಗರ್ಲ್ ಅಲ್ವಾ. ಹಾಗಾಗಿ ನಮ್ಮ ಸ್ಟೂಡೆಂಟ್ಸ್ ಜೊತೆ ಸೇರ್ಕೊಂಡು ಸ್ವಲ್ಪ ಹೊತ್ತು ಕೇರಮ್ ಎಲ್ಲ ಆಡ್ದೆ. ಕೇರಮ್ ಆಡ್ಬೇಕಾದ್ರೆ ಒಂದು ಕೂಗು, ಯಾಕೆ ಮೇಡಮ್ ಎಲ್ಗೂ ಹೋಗೋದ್ ಬೇಡವಾ, ರೆಡಿ ಆಗಲ್ವಾ ಅಂತ ಹೇಳಿ. ಇವತ್ತಂತೂ ಒಂದ್ ಗ್ಲಾಸ್ ಕೂಡ ತೆಗ್ದಿಡೋದಕ್ಕೂ ಬಿಡ್ಲಿಲ್ಲ. ಈ ಬಿಸಿ ಬೆಳೆ ಬಾತ್ ಅಂತೂ ಏನ್ ಸಖತ್ತಾಗಿತ್ತು ಗೊತ್ತಾ, ತುಂಬಾನೇ ಟೇಸ್ಟಿ ಆಗಿತ್ತು. ಬರ್ಡೇದೊಂದ್ ನೆಪ ಊರ್ ಸುತ್ತಕ್ಕೆ ಅಂತ ಹೊರಟ್ವಿ. ನಮ್ಮನೆಯವರು ಒಂದು ಹೊಸ ವಾಚ್ ತಗೊಂಡಿದ್ರು. ನಾನೇ ಅವ್ರ ಕೈಗೆ ಹೊಸ ವಾಚ್ ಹಾಕ್ಬಿಟ್ಟು ನೋಡಿದ್ರೆ ಅವ್ರ ವಾಚು ನನ್ನ ವಾಚು ಎರಡು ಸೇಮ್ ಕಲರ್ ಆಗಿತ್ತು. ಏನೋ ಹೆಂಡತಿ ವಾಚಿಗೆ ಮ್ಯಾಚ್ ಆಗ್ಲಿ ಅಂತ ತಗೊಂಡಿರ್ಬೋದೇನೋ ಅಲ್ವಾ. ಹೊರಡೋದೇನೋ ಹೊರಟ್ವಿ, ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಅಂತೂ ಇರಲಿಲ್ಲ. ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಫಸ್ಟ್ ಅನ್ಕೊಂಡಿದ್ದು. ಈಗ ನನ್ನ ಬರ್ತಡೇ ನನಗೋಸ್ಕರ ಮಾಡ್ಕೊಳಲ್ಲ, ನನ್ನ ಮಕ್ಳಿಗೋಸ್ಕರ ಮಾಡ್ಕೊತಾ ಇದ್ದೀನಿ ಅಂತ ಅನ್ಸುತ್ತೆ. ಅವಳ ಬರ್ಡೇನು ಅವಳೇ ಪ್ಲಾನ್ ಮಾಡ್ತಾಳೆ, ನನ್ನ ಬರ್ಡೇನು ಅವಳೇ ಪ್ಲಾನ್ ಮಾಡ್ತಾಳೆ. ಮನೆಯಿಂದ ಕಾರ್ ಸ್ಟಾರ್ಟ್ ಮಾಡಿ ಲೆಫ್ಟಿಗೆ ಹೋಗ್ಲಾ ರೈಟಿಗೆ ಹೋಗ್ಲಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಸಾನ್ವಿನೇ ಕೊಟ್ಲು ನೋಡಿ ಐಡಿಯಾನ, ಓರಿಯನ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಯ್ತು. ನಾನು ಮೊದಲೇ ಹೇಳ್ದಾಗೆ ಎಕ್ಸ್ಪೆಕ್ಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಲಾಸ್ಟ್ ಇಯರು ಹಿಂದಿನ ದಿನ ಎಲ್ಲ ಪ್ಲಾನ್ ಮಾಡಿದ್ವಿ. ಒಂದೊಂದು ವರ್ಷ ಅಂತೂ 10th ಎಕ್ಸಾಮ್ ಮುಗ್ದೇ ಇರಲ್ಲ. ಅವಾಗೆಲ್ಲ ಬಿಸಿ ಶೆಡ್ಯೂಲ್ಸ್ ಅಲ್ಲೇ ಇರ್ತಿದ್ವಿ. 1-2 ವರ್ಷ ಏನಾಗಿತ್ತು ಗೊತ್ತಾ, ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಹುಡುಗರ್ನ ಕರ್ಕೊಂಡು ನಮ್ಮ ಊರಿಗೆ ಒಂದು ಸ್ಮಾಲ್ ಟ್ರಿಪ್ ಅಂತ ಹೋಗ್ತಿದ್ವಿ. ಅಲ್ಲೇ 1-2 ವರ್ಷ ಸೆಲೆಬ್ರೇಟ್ ಮಾಡಿದ್ದು ಉಂಟು. ಹೋದ ವರ್ಷ ಅಂತೂ ಎಲ್ಲ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಯಾವುದೋ ಕಾರಣಕ್ಕೆ ನಾನು ನಮ್ಮ ಮನೆಯವರು ಜೋರು ಜಗಳ ಮಾಡ್ಕೊಂಡು ಮುಖ ಉದಿಸ್ಕೊಂಡು ಡೇ ಫುಲ್ ಕಳೆದಿದ್ದಾಯ್ತು. ಈ ವರ್ಷ ಕಾರಲ್ಲಿ ಬರ್ಬೇಕಾದ್ರೆ ನಮ್ಮ ಮನೆಯವರು ಅದೇ ಹೇಳ್ತಾ ಇದ್ರು, ಒಂದೊಂದ್ಸರಿ ಏನು ಪ್ಲಾನ್ ಮಾಡಿದ್ರೆ ಒಳ್ಳೇದಲ್ವಾ. ಲಾಸ್ಟ್ ಇಯರ್ ಪ್ಲಾನ್ ಮಾಡಿದ್ದೆಲ್ಲ ಫ್ಲಾಪ್ ಆಗಿತ್ತು. ಈ ಬರ್ಡೇನು ಹೇಗಾಗುತ್ತೋ ಏನೋ ನೋಡೋಣ. ಈ ಬಿಸಿಲಲ್ಲಂತೂ ಹೇಗಪ್ಪ ಆಚೆ ಹೋಗೋದು ಅಂತ ಅನಿಸ್ತಾ ಇರುತ್ತೆ. ನಾನು ರೆಡಿ ಆಗೋದಕ್ಕೂ ಸತಾಯಿಸಿ ರೆಡಿ ಆಗಿದ್ದೀನಿ. ಹೋಗಪ್ಪ, ಈ ಬಿಸಿಲಲ್ಲಿ ಏನೂ ಬೇಡ, ಯಾವ ಕಡೆನೂ ಹೋಗೋದು ಬೇಡ, ಮನೆಯಲ್ಲೇ ನೆಮ್ಮದಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಇದ್ಬಿಡೋಣ ಅಂತ ಅನ್ಸಿತ್ತು. ಈ ಮಕ್ಳು ಎತ್ಕೊಂಡು ಯಾರಪ್ಪ ಸುತ್ತಾರೆ. ಕಾರ್ ಪಾರ್ಕ್ ಮಾಡೋದಕ್ಕಿಂತ ಮುಂಚೆ ನೆನಪಾಗಿದ್ದೆ ಅದು ನನಗೆ. ಫುಡ್ ಆರ್ಡರ್ ಮಾಡ್ಕೊಳ್ಳೋದೆಲ್ಲ ಡಿಜಿಟಲ್. ಈ ತರ ಸ್ಕ್ರೀನ್ ಅಲ್ಲೇ ಆರ್ಡರ್ ಮಾಡ್ಕೋಬೇಕು. ಹಾಗೆ ಈ ತರ QR ಕೋಡ್ ನ ಯೂಸ್ ಮಾಡಿ ಅಲ್ಲೇ ಪೇ ಮಾಡಬೇಕು. ಸ್ಕಂದನಂತೂ ಫಸ್ಟ್ ಟೈಮೇ ಕರ್ಕೊಂಡ್ ಬಂದಿರೋದು. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಸಾನ್ವಿಗಾದ್ರೆ ತುಂಬಾ ಸರಿ ಬಂದಿದ್ದಾಳೆ. ಸ್ಕಂದ ಪಾಪು ಇದ್ದಾಗ ನಾನ್ ಬರಕ್ ಆಗ್ತಿರ್ಲಿಲ್ವಲ್ಲ, ಅವಾಗ ಅವ್ರ ಪಪ್ಪನ ಜೊತೆ 1-2-3 ಸರಿ ಬಂದಿದ್ದಾಳೆ. ಈ ಐಸ್ ಕ್ರೀಮ್ದೊಂದು ಅವಾಂತರ ಕೊನೆಗಲ್ಲೆಲ್ಲ ಗಲೀಜ್ ಮಾಡ್ಬಿಟ್ಟು ಬಂದ. ಈ ಆಕ್ಸಿಲೇಟ್ರಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಅದೇನು ರೆಸ್ಟ್ರಿಕ್ಷನ್ ಗೊತ್ತಿಲ್ಲ, ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೆ. ಆ ಗ್ಯಾಪಲ್ಲೇ ಸಾನ್ವಿ ಮಾಡ್ಕೊಂಡ್ಲು. ಇನ್ನು ಮಾಲಲ್ಲಿ ಒಂದು ಡ್ರೆಸ್ನ ಮೆಮೊರಬಲ್ ಆಗಿ ತಗೊಂಡು ಹೋಗೋಣ ಅಂತ ಹೇಳಿ, ಬಟ್ ವೆರಿ ಕಾಸ್ಟ್ಲಿ. ನಾವು ಔಟ್ ಸೈಡ್ಗೂ ಇಲ್ಲಿಗೂ ಕಂಪೇರ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿನೇ ಇರುತ್ತೆ. ಆದರೂ 1-2 ಡ್ರೆಸ್ ಇಷ್ಟ ಆಯಿತು. ಇದೊಂದೇ ಶಾಪಲ್ಲ, ಇನ್ನೊಂದು ಶಾಪಲ್ಲಿ ಕೂಡ ಶಾಪಿಂಗ್ ಮಾಡಿಕೊಂಡು ಮಕ್ಕಳಿಗಂತೂ ಒಂದು ಗೇಮ್ ಕೂಡ ಆಡಿಸ್ಲಿಲ್ಲ. ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ, ಸುತ್ತಾಡೋದಕ್ಕೆ ಆಗೋಗಿತ್ತು. ನಿಮ್ಮ ಬರ್ಡೇ ಬಂದಾಗ ಆಟ ಆಡಿಸ್ತೀವಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದ್ವಿ. ಆ ಗ್ಯಾಪಲ್ಲೇ ಸಾನ್ವಿ ಎಲ್ಲಾನು ಎಂಕ್ವೈರಿ ಮಾಡ್ಕೊಂಡ್ಬಂದ್ಲು. ಯಾಕಂದ್ರೆ ಗೇಮ್ಗಂತಾನೆ ಹೋಗ್ಬೇಕು ಒನ್ ಡೇ, ಅದಕ್ಕೋಸ್ಕರನೇ ಟೈಮ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಅಲ್ಲಿರುವಂತ ಗೇಮ್ ಎಲ್ಲ ಆಡ್ಸ್ಕೊಂಡ್ ಕುತ್ಕೊಂಡ್ರೆ ಒನ್ ಡೇನು ಸಾಕಾಗಲ್ಲ. ಹಾಗೋ ಈಗೋ ಪುಸ್ಲಾ ಇಸ್ಕೊಂಡು ಕರ್ಕೊಂಡ್ ಬಂದಿದ್ದ. ನಾವು ಸುತ್ತಾಡಿ ಊಟದ ಟೈಮ್ ಮುಗ್ದು ಇನ್ನು ಸ್ನಾಕ್ಸ್ ಟೈಮ್ ಬಂದಿದೆ. ಚಿಕನ್ ಟಿಕ್ಕಾ ಹಾಗೆ ಫ್ರೆಂಚ್ ಫ್ರೈಸ್ ಮಸಾಲೆ ತಗೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಸಾನ್ವಿಗೂ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಡೇ ಫುಲ್ ಅಲ್ಲೇ ಸ್ಪೆಂಡ್ ಮಾಡಿದ್ದಾಯ್ತು. Happy birthday to you. Happy birthday to you. Happy birthday to you.
ನಾವು ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. ಇನ್ನೇನು ಕಾರ್ ಪಾರ್ಕ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ಬಂದ್ರು. ಇದು ಏನು ಪ್ಲಾನ್ ಮಾಡಿದ್ದಲ್ಲ, ಬರ್ತಿದ್ದ ಹಾಗೆ ಅವರೆಲ್ಲ ಬಂದಿದಾರಲ್ಲ ಅಂತ ಹೇಳಿ ಊಟಕ್ಕೆ ರೆಡಿ ಮಾಡ್ಕೊಂಡೆ. ನಾನು ಚಿಕನ್ ಸಾಂಬಾರ್, ಮುದ್ದೆ, ಅನ್ನ, ಯಾಕಂದ್ರೆ ನಮ್ಮ ಅಪ್ಪಂಗೆ ಬೇಕೇ ಬೇಕಲ್ವಾ, ಹಾಗಾಗಿ ಅದನ್ನ ರೆಡಿ ಮಾಡ್ಕೊಂಡೆ. ಪೆಪ್ಪರ್ ಡ್ರೈ ರೆಡಿ ಮಾಡ್ಕೊಂಡೆ. ಇದನ್ನೆಲ್ಲ ನಾನು ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು? ಜಸ್ಟ್ ಓನ್ಲಿ ಹಾಫ್ ಅನ್ ಅವರ್. ಬಂದು ಫ್ರೆಶ್ ಅಪ್ ಆಗಿ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಬೇಗ ಅಡಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ನಾವು ಬೇರೆ ಮಾಲಲ್ಲಿ ಅದು ಇದು ಅಂತ ಎಲ್ಲ ತಿನ್ಕೊಂಡ್ ಬಂದಿದ್ವಿ. ಇನ್ನು ನಮ್ ಕುಮಾರ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡಿಸ್ತಾ. ನನಗೆ ಇವಾಗಂತೂ ಕೇಕ್ ಕಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ. ಏನಂದ್ರೆ ಮಕ್ಕಳು ಆಸೆ ಪಡ್ತಾರಲ್ವಾ, ಹಾಗಾಗಿ ಅವರಿಗೋಸ್ಕರ ಕಟ್ ಮಾಡೋದಷ್ಟೇ. ಇನ್ನು ಬರ್ಡೇ ಅಂತ ಹೇಳಿ ಹೊಸ ಡ್ರೆಸ್ ತಗೊಂಡಿದ್ದೆ. ಬರ್ಡೇ ಡ್ರೆಸ್ ನ ಶೋ ಅಪ್ ಮಾಡ್ಲೇಬೇಕಲ್ವಾ, ಹಾಗಾಗಿ ಸ್ವಲ್ಪ ರೆಡಿ ಆಗಿದ್ದು. ಇವರೆಲ್ಲ ನನ್ನ ಬರ್ತಡೆಗೆ ಬರ್ಬೇಕು ಅಂತ ಬಂದಿದ್ದಲ್ಲ, ಬ್ಯಾಡ್ರಳ್ಳಿನಲ್ಲಿ ಜಾತ್ರೆ ಇತ್ತು, ಹಾಗಾಗಿ ಅಲ್ಲಿ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದು. ನಾನು ಮನೆಯಲ್ಲಿ ಸ್ಪೆಷಲ್ ಆಗಿ ಅಡುಗೆ ಮಾಡಬೇಕು ಅಂತಾನೂ ಅನ್ಕೊಂಡಿದ್ದಲ್ಲ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇದೆ. ಒಂದೇನಪ್ಪ ಖುಷಿ ಅಂತ ಅಂದ್ರೆ, ಬೆಳಗ್ಗೆ ಎದ್ದಾಗ್ಲಿಂದ ಡೇ ಫುಲ್ಲು ಒಳ್ಳೆ ಮೂಡಲ್ಲಿದ್ದೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಾದ್ರೂ ಎಲ್ಲಾನು ಚೆನ್ನಾಗಾಯ್ತು. ಈ ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಡ್ರೆಸ್ ಹೇಗಿದೆ ಅಂತಾನು ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗು ಕೂಡ ಇದೇ ತರ ಬ್ಯೂಟಿಫುಲ್ ಆಗಿರ್ಲಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಬಾಯ್.